ವೀಕ್ಷಕರೇ ನಮಸ್ಕಾರ. ತೆಂಗಿನಕಾಯಿ, ಕೊಬ್ಬರಿ ಹಾಗೂ ಎಳೆನೀರಿಗೆ ಹಿಂದೆಂದೂ ಕಾಣದ ಉತ್ತಮ ಬೆಲೆ ಬಂತೆಂದು ಬೆಳೆಗಾರರು ಖುಷಿಯಲ್ಲಿರುವಾಗಲೇ ತೆಂಗು ಬೆಳೆಗೆ ನಾನಾ ರೋಗಗಳ ಕಾರಣದಿಂದ ಇಳುವರಿ ಕುಸಿದು ಹೋಗಿದೆ. 30-40 ಸಾವಿರ ತೆಂಗಿನಕಾಯಿ ಪಡೆಯುತ್ತಿದ್ದ ಬೆಳೆಗಾರರ ತೋಟಗಳಲ್ಲಿ 1,000 ಕಾಯಿ ಸಿಗುವುದು ಕೂಡ ಕಷ್ಟ ಎನ್ನುವ ಪರಿಸ್ಥಿತಿ ಬಂದಿದೆ. ಒಂದು ಮರದಲ್ಲಿ 2-3 ಕಾಯಿ ಸಿಗುತ್ತಿವೆ. ತೆಂಗು ಬೆಳೆಯನ್ನೇ ನಂಬಿದ್ದ ಬೆಳೆಗಾರರನ್ನು ಚಿಂತೆ ಆವರಿಸಿದೆ. ಇಂತಹ ಚಿಂತಾಕ್ರಾಂತ ಸ್ಥಿತಿಯ ಮಧ್ಯೆ ಸಹಜ ಬೇಸಾಯ ಕ್ರಮಗಳಲ್ಲಿ ಹಲವು ಪ್ರಯೋಗಗಳನ್ನು ಮಾಡುತ್ತಾ ರಾಜ್ಯದಲ್ಲೇ ಖ್ಯಾತಿ ಪಡೆದಿರುವ ಸಂತೇಶಿವರ ಬಸವರಾಜು ಅವರು ತಮ್ಮ ತೆಂಗಿನ ತೋಟದಲ್ಲಿ ಒಳ್ಳೆಯ ಇಳುವರಿ ಪಡೆಯುತ್ತಾ ಕಾರ್ಮೋಡದಲ್ಲಿ ಬೆಳ್ಳಿಗೆರೆಯಂತೆ ಕಂಗೊಳಿಸುತ್ತಿದ್ದಾರೆ. ಚೆನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯಲ್ಲಿರುವ ಸಂತೇಶಿವರದಲ್ಲಿರುವ ಬಸವರಾಜು ಅವರ ತೋಟಕ್ಕೆ ಭೇಟಿ ನೀಡಿದ್ದ ವಿಶ್ವಪಥ ತಂಡ ಅವರ ಸಂದರ್ಶನ ಪ್ರಸಾರ ಮಾಡಿತ್ತು. ಇಂದಿನ ಸಂಕಷ್ಟದ ಸಮಯದಲ್ಲಿ ಮತ್ತೊಮ್ಮೆ ಬಸವರಾಜು ಅವರನ್ನು ಮಾತನಾಡಿಸಿದ್ದೇವೆ. ಬಸವರಾಜುರವರು ಕೃಷಿ ಕ್ಷೇತ್ರದ ಅಪರೂಪದ ತಪಸ್ವಿ, ಅವರೊಬ್ಬ ಸಂತ. ಅವರ ಅನುಭವದ ಮಾತುಗಳನ್ನು ನಮ್ಮ ರೈತರು, ವಿಶೇಷವಾಗಿ ತೆಂಗು ಬೆಳೆಗಾರರು ಕೇಳಲೇಬೇಕು. ಅದರಲ್ಲೂ ಈ ದಿನ ವಿಶೇಷವಾಗಿ ವಿಶ್ವ ತೆಂಗು ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಎಲ್ಲ ತೆಂಗು ಬೆಳೆಗಾರರಿಗೆ ವಿಶ್ವಪಥ ಟಿವಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ವೀಕ್ಷಕರೇ ನಮಸ್ಕಾರ. ನಮ್ಮ ವಿಶ್ವಪಥ ಟಿವಿ ವಾಹಿನಿಗೆ ನಮ್ಮ ಆಧುನಿಕ ಕೃಷಿ ಪದ್ಧತಿಯ ಹರಿಕಾರ ಹಾಗೂ ನಮ್ಮ ಶೂನ್ಯ ಪದ್ಧತಿಯಿಂದ ತೆಂಗು, ಬಾಳೆ, ಅಡಿಕೆ ಇವನ್ನೆಲ್ಲ ಅತಿ ಹೆಚ್ಚು ಕಮ್ಮಿ ನೀರನ್ನು ಬಳಸಿ ಅತಿ ಹೆಚ್ಚು ಇಳುವರಿ ತೆಗೆದುಕೊಂಡಂತಹ ನಮ್ಮ ಸಂತೇಶಿವರ ಬಸವರಾಜರವರು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಅವ್ರನ್ನ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಾವು ಇವಾಗ ತೆಂಗು, ಬಾಳೆ, ಅಡಿಕೆ ಈ ಬೆಳೆಗಳ ಬಗ್ಗೆ ತುಂಬ ಜನ ಬೆಳೀತಾರೆ, ತುಂಬ ಜನ ತೋಟನೂ ಮಾಡಿದ್ದಾರೆ. ಆದರೆ ವಿಶಿಷ್ಟವಾಗಿ ನೀವು ಬೆಳೆನ ಶೂನ್ಯ ಪದ್ಧತಿಯಿಂದ ಬೆಳೀತಾ ಇದ್ದೀರಾ ಅಂತ ನಮ್ಮ ಒಂದು ಹಳೆ ಹಿಂದೆ 4-5 ತಿಂಗಳಿಂದ ನಿಮ್ಮನ್ನ ನಾವು ಸಂದರ್ಶನ ಮಾಡಿದ್ವಿ. ಆದರೆ ಇವತ್ತು ತೆಂಗು ಬೆಳೆ ತುಂಬ ವಿಪರೀತ ಕೀಟಬಾಧೆ ಬರ್ತಾಯಿದೆ. ಇದಕ್ಕೆ ಪ್ರಮುಖ ಕಾರಣಗಳೇನು ಸರ್? ಸರ್, ನಮ್ಮ ರೈತರು ಏನು ನಮ್ಮ ಪ್ರಾಣಿ ಶರೀರದಲ್ಲಿ ಏನು ನಡೆಯುತ್ತೆ, ಆಹಾರ ಪೂರೈಕೆ ಇರ್ಬೋದು, ಅದರ ಜೀರ್ಣಕ್ರಿಯೆ ಇರ್ಬೋದು, ಮತ್ತು ರಕ್ತ ಸಂಚಾರ ಇರ್ಬೋದು, ಮತ್ತು ವಂಶಾಭಿವೃದ್ಧಿ ಇರ್ಬೋದು, ಇದೂ ಕೂಡ ಮಣ್ಣಿನಲ್ಲಿ ನಿರಂತರವಾಗಿ ನಡೀತಿರುತ್ತೆ. ನಾವು ಮಣ್ಣನ್ನು ನಮ್ಮ ರೈತರು ನಿರ್ಲಕ್ಷ್ಯ ಮಾಡಿದ್ದಾರೆ. ಮಣ್ಣಿನಲ್ಲಿ ನಾವು ಕಸ ಕಡ್ಡಿ ಹಾಕಿದರೆ ಅದು ಕಳೆತು ಗೊಬ್ಬರ ಆಗುತ್ತೆ, ಮತ್ತು ಬೀಜ ಹಾಕಿದರೆ ಆ ಭೂಮಿ ತಾಯಿ ಅದನ್ನು ಬೆಳೆಸ್ತಾಳೆ. ಮತ್ತು ಏನು ನಾವು ಗೊಬ್ಬರ, ತಿಪ್ಪೆ ಗೊಬ್ಬರ ಕೊಡ್ತೀವಿ ಮತ್ತು ನೀರು ಕೊಡ್ತೀವಿ, ಅದು ಸಸ್ಯಗಳ ಬೇರುಗಳಿಗೆ ತಾಕುವಂತೆ ಚಲನ ಶಕ್ತಿ ಇದೆ. ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಹೋದರೆ ನಮ್ಮ ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ಸಂಕುಲಕ್ಕೆ ನಾವು ಹೋಲಿಕೆ ಮಾಡಿದ್ದೆ. ಆದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭೂಮಿ ತಾಯಿ ಸಕಲ ಪ್ರಾಣಿಗಳಿಗೂ ಆಶ್ರಯ ಕೊಟ್ಟಿದ್ದಾಳೆ. ಈ ನಿಟ್ಟಿನಲ್ಲಿರುವ ಮಣ್ಣು ನಮಗಿಂತ ಜೀವಂತವಾಗಿದೆ, ಅದು ಜಡವಸ್ತು ಅಲ್ಲ ಅನ್ನೋದು ನಮ್ಮ ರೈತ ಬಾಂಧವರು ಮನವರಿಕೆ ಮಾಡ್ಕೋಬೇಕು. ಈ ಒಂದು ಮಣ್ಣಿನಲ್ಲಿ ಯಾವುದೇ ಬೆಳೆ ಇರ್ಬೋದು, ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಬಾಳೆ ಇರ್ಬೋದು, ಯಾವುದೇ ಬೆಳೆ ಆಗಲಿ, ಆ ಬೆಳೆಗೆ ಆ ಮಣ್ಣು ಕಪ್ಪು ಮಣ್ಣಾದರೆ 14ರಿಂದ 21 ಡಿಗ್ರಿ, ಇದನ್ನು ನಾವು ಡಿಗ್ರಿ ಅಂತ ಹೇಳಿದ್ರೆ ನಮ್ಮ ರೈತ ಬಾಂಧವರಿಗೆ ಅರ್ಥವಾಗೋದಿಲ್ಲ. ಇದನ್ನು ಉಳುಮೆ ತೇವಾಂಶ ಅಂತೀವಿ. ಅದೇ ರೀತಿ 14ರಿಂದ 24 ಡಿಗ್ರಿ ಅಂದರೆ ಕೆಂಪು ಮಣ್ಣಲ್ಲಿ ಆ ತೇವಾಂಶವನ್ನು ಉಳುಮೆ ತೇವಾಂಶ ಅಂತೀವಿ. ಅಷ್ಟು ಇದ್ದರೆ ಇದರಲ್ಲಿ ನಾವು ಕೊಡುವಂಥ ಸಸ್ಯ ತ್ಯಾಜ್ಯ, ಅದು ಕೊಟ್ಟಿಗೆ ಗೊಬ್ಬರದ ರೂಪದಲ್ಲಿ ಆಗ್ಬೋದು, ಇಲ್ಲ ಹೊದಿಕೆ ರೂಪದಲ್ಲಿ ಆದರೂ ಆಗ್ಬೋದು. ಹೊದಿಕೆ ಕೊಟ್ಟಿದ್ದೇ ಆದರೆ ಗೆದ್ದಲು ಅದನ್ನು ಜೀರ್ಣಿಸ್ಕೊಳ್ಳುತ್ತೆ. ಆ ಒಂದು ಗೆದ್ದಲು ಪುಡಿ ಮಾಡಿದ್ದನ್ನು ಎರೆಹುಳು ತಿನ್ನುತ್ತೆ. ಮತ್ತು ಎರೆಹುಳು ತಿಂದು ವಿಸರ್ಜನೆ ಮಾಡಿದ್ದ ಮಣ್ಣಿನಲ್ಲಿರುವ ಕೋಟ್ಯಾಂತರ ಬ್ಯಾಕ್ಟೀರಿಯಾ, ಒಂದು ಇಡೀ ಮಣ್ಣಿನಲ್ಲಿ ಕೋಟ್ಯಾಂತರ ಬ್ಯಾಕ್ಟೀರಿಯಾ ಇದೆ. ಆ ಬ್ಯಾಕ್ಟೀರಿಯಾಗಳು ಸರಳ ರೂಪಕ್ಕೆ ಸಸ್ಯಗಳಿಗೆ ನೀರಿನಲ್ಲಿ ಕರಗಿ ಬೆಳೆಗಳಿಗೆ ಪೂರೈಕೆ ಆಗುವ ಸ್ಥಿತಿಗೆ ಅದನ್ನು ಪರಿವರ್ತನೆ ಮಾಡ್ತವೆ. ಇದನ್ನು ನಾವು ಜೈವಿಕ ಕ್ರಿಯೆ ಅಂತೀವಿ. ಈ ಜೈವಿಕ ಕ್ರಿಯೆ ನಿರಂತರವಾಗಿ ನಡೀತಾ ಇರಬೇಕು. ಇದು ಇಂಗಾಲ ನಮ್ಮ ಮಣ್ಣಿನಲ್ಲಿ ಎಷ್ಟು ಇರುತ್ತೋ ಅಷ್ಟು ಕೂಡ ನಿರಂತರವಾಗಿ ನಡೀತಿರುತ್ತೆ. ಮತ್ತು ಈ ತೇವಾಂಶ ಉಳುಮೆ ತೇವಾಂಶ ಇರಬೇಕು.
ಈ ಒಂದು ತೇವಾಂಶ ಮನವರಿಕೆ ಮಾಡಿಕೊಂಡು ನಾವು ಬೆಳೆಗಳನ್ನು ಸಂರಕ್ಷಣೆ ಮಾಡಿದ್ದೇ ಆದರೆ ಯಾವುದೇ ರೋಗಕ್ಕೆ ಗುರಿಯಾಗೋದಿಲ್ಲ. ನಂದು 5 ಎಕರೆ 31 ಗುಂಟೆನಲ್ಲಿ 220 ತೆಂಗಿದೆ, 1,000 ಅಡಿಕೆ ಇದೆ, 34 ವರ್ಷದ ಹಿಂದೆ ನೆಟ್ಟಂಥ ಬಾಳೆ ಇದೆ. ಸರ್ ಇದೊಂಥರ ಆಶ್ಚರ್ಯ ಸರ್, ನಾನು ಕೇಳ್ತಾರೆ. ಹೌದು. 34 ವರ್ಷದಿಂದ ಬೆಳೆದಂಥ ಬಾಳೆ ಗಿಡ. ಹೌದು, ಅದನ್ನು ಏನು ನೀವು ಕಟಾವು ಮಾಡಲಿಲ್ವಾ, ಏನು ಬಿಸಾಕ್ಲಿಲ್ವಾ? ಯಾವುದೇ ರೀತಿ ಕಟಾವು ಮಾಡೋಂಥ ಗೋಜಿಗೆ ಹೋಗೋದಿಲ್ಲ. ಅದು ನಿರಂತರವಾಗಿ ಅದನ್ನು ಬಾಳೆ ಒಂದು ವಿಷಯ ಬಂದಾಗ ನಾನು ಮಾತಾಡ್ತೀನಿ. ಈಗ ಮಣ್ಣಿನಲ್ಲಿ ಏನು ನಾವು ಮಣ್ಣು ಜೀವಂತ ಮಣ್ಣು ಅನ್ನೋದು ನಮಗೆ ನಮ್ಮ ತಲೆಯಲ್ಲಿ ತುಂಬಿಕೋಬೇಕು. ಈ ಒಂದು ಮಣ್ಣಿಗೆ ನಾವು ಇಂಗಾಲ ಸೇರಿಸ್ತಾ ಹೋಗ್ಬೇಕು. ನಾವು ಕುರಿ ಗೊಬ್ಬರ ಇರ್ಬೋದು, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ನಾವು ಬೆಳೆಗಳಿಗೆಲ್ಲ ಕೊಡೋದು ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಗಳಿಗೆ. ಅದನ್ನು ಒಂದು ನಮ್ಮ ಮನವರಿಕೆ ಮಾಡ್ಕೊಂಡಿದ್ದೆ ಆದರೆ ನಮ್ಮ ಭೂಮಿ ತಾಯಿಯ ಒಡಲಿಗೆ ಈಗ ಏನು ರಾಸಾಯನಿಕ ಸುರಿತಿದ್ದೀವಲ್ಲ, ಮತ್ತು ಔಷಧಿ ಅಲ್ಲ, ವಿಷ ಸಿಂಪಡಣೆ ಮಾಡ್ತಿದ್ದೀವಲ್ಲ, ಈ ಗೋಜಿಗೆ ಹೋಗೋದೇ ಇಲ್ಲ. ಇದನ್ನು ನಾವು ಸಂಪೂರ್ಣವಾಗಿ ರಾಸಾಯನಿಕ ಮತ್ತು ವಿಷಗಳನ್ನ ಪ್ರಯೋಗ ಮಾಡೋದ್ರಿಂದ ಮಣ್ಣಿನಲ್ಲಿರುವ ಅನೇಕ ಸೂಕ್ಷ್ಮಾಣುಗಳಿರ್ಬೋದು, ಅನೇಕ ಎರೆಹುಳು ಇರ್ಬೋದು, ಮತ್ತು ಗೆದ್ದಲಿರ್ಬೋದು, ಇವೆಲ್ಲ ನಾಶ ಆಗ್ತವೆ. ಆ ನಾಶ ಆಗಿದಾಗ ಆ ಭಾಗದ ಮಣ್ಣು ಎಷ್ಟು ಮಣ್ಣಿಗೆ ರಾಸಾಯನಿಕ ಬೆರಕೆ ಆಗುತ್ತೋ ಆ ಮಣ್ಣು ಸಂಪೂರ್ಣ ಸತ್ತಂಗಾಗುತ್ತೆ. ಅಂದರೆ ಜೈವಿಕ ಕ್ರಿಯೆ ನಿಂತೋಗುತ್ತೆ. ಮತ್ತು ಅದಕ್ಕೆ ಇಂಗಾಲ ಸೇರಿದಾಗ ಮತ್ತೆ ಬ್ಯಾಕ್ಟೀರಿಯಾಗಳ ಒಂದು ವೃದ್ಧಿಯಿಂದ ಜೈವಿಕ ಕ್ರಿಯೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ನಾವು ರಾಸಾಯನಿಕವನ್ನು ವಿಷಗಳನ್ನು ಎಷ್ಟು ನಿಯಂತ್ರಣ ಮಾಡಿದ್ದಷ್ಟು ಮಣ್ಣು ಒಳ್ಳೆಯ ಜೀವಂತ ಮಣ್ಣಾಗುತ್ತೆ. ಮತ್ತು ಬೆಳೆಗಳು ಕೂಡ ಅದೇ ರೀತಿ ಉತ್ತಮವಾಗಿ ಇಳುವರಿ ಕೊಡ್ತವೆ, ಯಾವುದೇ ರೋಗಕ್ಕೆ ಗುರಿಯಾಗೋದಿಲ್ಲ. ಈಗ ನೋಡಿ, ತೆಂಗಿಗೆ ಸಾಕಷ್ಟು ಈಗಾಗಲೇ ರಸಸೋರದಿರ್ಬೋದು, ಇಳುವರಿ ಕಡಿಮೆ ಆಗ್ತಿದೆ. ಇವೆಲ್ಲವೂ ನಮ್ಮ ರೈತರ ಬಾಯಿನಲ್ಲೇ ನಾವೇ ಕೇಳ್ತೀವಿ. ಇದಕ್ಕೆಲ್ಲ ಕಾರಣ ಏನು? ಈಗ 3 ವರ್ಷದ ಹಿಂದೆ ಸಾಕಷ್ಟು ಹೇರಳವಾಗಿ ಮಳೆ ಆಯಿತು, ಕೊಳವೆ ಬಾವಿಗಳೆಲ್ಲ ಉಕ್ಕಿ ಹರಿದು ಇಡೀ ದಿಣ್ಣೆ ಜಮೀನು ಅಂತ ಏನು ಹೇಳ್ತೀವಿ ಅವು ಕೂಡ ಜೋಪತ್ತಿವು ನೀರು ನಿಂತ್ಕೊಂಡು. ಆಗ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಸಂತತಿ ಕಡಿಮೆ ಆಯಿತು, ಎರೆಹುಳುಗಳು ಮೇಲ್ಭಾಗಕ್ಕೆ ಬಂದು ಮತ್ತು ಗೆದ್ದಲು ಹುಳ ನಾಶ ಆದವು. ಈ ಒಂದು ಇದರಲ್ಲಿ ಏನು ಎರೆಹುಳು ಎಷ್ಟು ತೇವಾಂಶ ಇರುತ್ತೋ ಅಷ್ಟು ಕೂಡ ಸುರಂಗ ಮಾರ್ಗ ಮಾಡುತ್ತೆ. ಸುರಂಗ ಮಾರ್ಗ ಅಂದರೆ ಮಣ್ಣಿನಲ್ಲಿರುವ ತುಂಬ ಆಳವಾಗಿ ಹೋಗುತ್ತಾ ಸರ್? ಹೌದು, ಎಷ್ಟು ತೇವಾಂಶ ಇರುತ್ತೆ ಅಲ್ಲಿವರೆಗೂ ಅದು ಸುರಂಗ ಮಾಡ್ಕೊಂಡು ಹೋಗುತ್ತೆ. ರಾತ್ರಿ ಹೊತ್ತು ಆ ಸುರಂಗ ಎಷ್ಟು ಅಡಿ ಒಳಗೆ ಹೋಗುತ್ತೆ ಸರ್? 4 ಅಡಿವರೆಗೂ ಹೋಗುತ್ತೆ. ಆ 4 ಅಡಿವರೆಗೂ ಸುರಂಗ ಮಾಡ್ಕೊಂಡು ಮೇಲ್ಭಾಗಕ್ಕೆ ಬಂದು ರಾತ್ರಿ ಹೊತ್ತು ಸಸ್ಯ ತ್ಯಾಜ್ಯ ತಿಂದು ಅಲ್ಲಿ ಇಕ್ಕೆ ಹಾಕಿ ಮತ್ತೆ ಸ್ವಸ್ಥಾನಕ್ಕೆ ಹೊರಟೋಗುತ್ತೆ. ಅದನ್ನು ನಾವು ಭೂಮಿಯ ಕರಳು ಅಂತೆಲ್ಲ ಕರೆದಿದ್ವಿ. ನಾವು ಕೇವಲ ಟ್ಯಾಕ್ಟ್ರುಗಳಲ್ಲಿ ಉಳುಮೆ ಮಾಡೋದು ಕೇವಲ 3/4 ಅಡಿ. ಆದರೆ ಕೆಳಪದರ ಗಟ್ಟಿ ಆಗ್ತಾ ಹೋಗುತ್ತೆ ಉಳುಮೆ ಮಾಡೋದ್ರಿಂದ. ಉಳುಮೆ ಏನು ಬೇಕಿಲ್ಲ. ಆದರೆ ಇದು 4 ಅಡಿಯಿಂದಲೂ ಇದು ಸುರಂಗ ಮಾಡೋದ್ರಿಂದ 4 ಅಡಿಯಿಂದಲೂ ಉಳುಮೆ ಬೇಕಾ ಸರ್? 4 ಅಡಿ ಸುರಂಗ ಮಾಡೋಕ್ಕೆ ಅದು ಕೇವಲ ಒಂದು 3-4 ದಿವಸದಲ್ಲಿ ಅದು ಆಗುತ್ತೆ. ನೋಡಿ, ನೀವು ಉದಾಹರಣೆಗೆ ಮಳೆ ಬಂದಿರುತ್ತೆ, ನೀವು ಏನು ನಾವು ತೋಟದ ದಾರಿ ಅಂತೀವಿ, ಆ ದಾರಿಗಳಲ್ಲಿ ಟ್ಯಾಕ್ಟ್ರುಗಳು ಓಡಾಡಿರ್ತವೆ, ಸಾಕಷ್ಟು ಇದು ನೆಲ ಗಟ್ಟಿಯಾಗಿರುತ್ತೆ. ಆ ಭಾಗದಲ್ಲಿ ಕೆಳಪದರದಿಂದ ಎರೆಹುಳು ಬಂದು ಮೇಲ್ಭಾಗದಲ್ಲಿ ಜೋಳದ ಕಾಳಿನಂಗೆ ಗುಡ್ಡೆ ಹಂಗೆ ಮಣ್ಣು ತಿಂದು ಇಕ್ಕೆ ಹಾಕಿ ಮತ್ತೆ ಹೋಗಿರುತ್ತೆ. ನೋಡಿ ಎಷ್ಟು ಗಟ್ಟಿ ಇರುತ್ತೆ. ಆ ಗಟ್ಟಿ ಕೂಡ ಕೇವಲ ಒಂದು 3 ಗಂಟೆನಲ್ಲಿ ಭೇದಿಸ್ಕೊಂಡು ಮೇಲ್ಗಡೆ ಬರುತ್ತೆ. ಅಷ್ಟು ಶಕ್ತಿ ಅದಕ್ಕಿದೆ. ಇದನ್ನೇ ನಾವು ಭೂಮಿಯ ಕರುಳು ಅಂತ ಕರೆದ್ರು. ಈ ಭೂಮಿಯ ಕರುಳಿನಿಂದ ಬೆಳೆಗಳಿಗೆ ಬೇರಿಗೆ ಗಾಳಿ ಸಿಗುತ್ತೆ, ಮತ್ತು ಮಳೆ ನೀರು ಬಿದ್ದ ಜಾಗದಲ್ಲೇ ಇಂಗುತ್ತೆ. ನಮ್ಮ ವಾತಾವರಣದಲ್ಲಿ 70%ಗಿಂತ ಜಾಸ್ತಿ ಸಾರಜನಕ ಇದೆ. ಅದು ಮಳೆ ನೀರಿನಲ್ಲಿ ಬೆರಕೆ ಆಗುತ್ತೆ. ಮತ್ತು ಸಿಡ್ಲು ಗುಡುಗು ಮಿಂಚಿನಿಂದ ಅನೇಕ ಲಘು ಪೋಷಕಾಂಶಗಳು ಅಲ್ಲಿ ಬಿಡುಗಡೆ ಆಗ್ತವೆ. ಅವೆಲ್ಲವೂ ಕೂಡ ಮಳೆ ನೀರಿನಲ್ಲಿ ಬಂದು ಸೇರೋದ್ರಿಂದ, ಭೂಮಿ ಸೇರೋದ್ರಿಂದ ಬಿದ್ದ ಜಾಗದಲ್ಲೇ ಇಂಗಿದ್ದೆ ಆದರೆ ಎಲ್ಲ ಬೇರುಗಳಿಗೂ ಕೂಡ ಆ ಪೋಷಕಾಂಶಗಳು ಸಿಗುತ್ತೆ. ನಾವು ಏನು ತೆಂಗಿನ ಬೆಳೆ ಈಗ ಇಳುವರಿ ಕಡಿಮೆ ಆಗಿದೆ ಅನ್ನೋದಕ್ಕೆ ಮೂಲ ಕಾರಣ ಅದೇ. ಆ ಒಂದು ಹೇರಳವಾಗಿ ಮಳೆ ಆಗಿದ್ದರಿಂದ ಈ ಸುರಂಗಗಳೆಲ್ಲ ಮುಚ್ಕೊಂಡು ಎರೆಹುಳು ಸಂಚಾರ ಕಡಿಮೆ ಆಯಿತು. ಆಗ ಬೇರುಗಳಿಗೆ ಗಾಳಿ ನೀರು ಸಿಗಲಿಲ್ಲ. ಈ ಒಂದು ಜೈವಿಕ ಕ್ರಿಯೆ ಕುಂಠಿತವಾಯಿತು. ಈಗ ಇಳುವರಿ ಸಾಕಷ್ಟು ಕಡಿಮೆ ಆಗಿದೆ. ಮತ್ತು ಅನೇಕ ಮರಗಳು ರಸ ಸೋರ್ತಿದ್ದಾವೆ ಅಂತ ಎಲ್ಲ ರೈತರ ಬಾಯಿನಲ್ಲೂ ಕೇಳಿ ಬರ್ತಾರೆ. ರಸ ಸೋರ್ತಿದೆ ಅಂದರೆ ಯಾವ ಉದ್ದೇಶಕ್ಕೆ ಸರ್? ಅದು ನೋಡಿ, ಯಾವುದೇ ನೀರು ಏನಾದ್ರು ಕಮ್ಮಿ ಆಗುತ್ತಾ? ಇಲ್ಲ, ಏನಿಲ್ಲ. ನೀವೇನು ಉತ್ತಮವಾದ ಆರೋಗ್ಯವಾಗಿರೋ ತೆಂಗಿನ ಮರ ಈ ಒಂದು ರಸಸೋರ ಒಂದು ಬಾಧೆಗೆ ಗುರಿಯಾಗುತ್ತೆ. ಕಾರಣ
ನೀರು ಮತ್ತು ಲವಣಾಂಶಗಳ ಪೂರೈಕೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಇಲ್ಲ ನೀರು ಹೆಚ್ಚಾಗ್ಬೋದು, ಇಲ್ಲ ಇದು ಲವಣಾಂಶಗಳ ಕೊರತೆ ಆಗ್ಬೋದು. 14ರಿಂದ ಇದು ಕೆಳಗಡೆ ಬಂದರೆ ಜೈವಿಕ ಕ್ರಿಯೆ ನಿಂತೋಗುತ್ತೆ, ಲವಣಾಂಶಗಳನ್ನು ತಾಣೋದಕ್ಕಾಗೋದಿಲ್ಲ. ಅದೇ 24ರಿಂದ ಮೇಲೆ ಹೋದರೆ ದುರ್ಬಲ ಆಗುತ್ತೆ, ಆವಾಗ ನೀರು ಜಾಸ್ತಿ ಆಗುತ್ತೆ. ಈ ಒಂದು ಹೆಚ್ಚಿಗೆ ಇಳುವರಿ ಕೊಡುವಂಥ ಮರದಲ್ಲಿ ಮೊದಲು ಗರಿಯ ದಟ್ಟತೆ ಕಡಿಮೆ ಆಗುತ್ತೆ, ಮತ್ತು ಇದು ಗೊನೆಯಲ್ಲಿ ಈ ದುಂಡಾಗಿದ್ದಂಥ ಕಾಯಿ ಚೂಪ್ಗಾಗುತ್ತೆ, ಮತ್ತು ದುಂಡಾಗಿರೋದು ದಪ್ಪ ಕಡಿಮೆ ಆಗುತ್ತೆ. ಆ ಒಂದು ಕ್ರಿಯೆ ಕಂಡಾಗಲೇ ನಾವು ಅದಕ್ಕೆ ಮರಕ್ಕೆ ಒಂದು 20 ಮಂಕ್ರಿ ಕೊಟ್ಟಿಗೆ ಗೊಬ್ಬರ, ಒಂದು 200 ಗ್ರಾಮು ನಿಮಗೆ ಸಿಗದಲ್ಲ, ನೀವು ಬೇಲಿ ಸಾಲದ ಒಂದು 4-5 ಬಕ್ಸೆ ಮಣ್ಣಾದರೂ ನಡೆಯುತ್ತೆ. ಇಲ್ಲ ಅಂತಂದರೆ ಟ್ರೈಕೋಡರ್ಮ ಅಂತ ಅಣುಜೀವಿ ಗೊಬ್ಬರ ಅಂತ ಕೊಡ್ತಾರೆ ಇಲಾಖೆಯಲ್ಲಿ, ಅದನ್ನು ತಂದು 200 ಗ್ರಾಮ್ ಟ್ರೈಕೋಡರ್ಮ ಮತ್ತು 5 kg ಬೇವಿನ ಹಿಂಡಿ, ಇದನ್ನು ಬೆರಕೆ ಮಾಡಿ ನೀರು ಹಾಕಿ ತೇವಾಂಶ ಇರೋಂಗೆ ಮಾಡಿ ಅದನ್ನು ಇದು ತೆಂಗಿನ ಮರದಿಂದ 5 ಅಡಿ ದೂರದಲ್ಲಿ ಗುಡ್ಡೆ ಹಾಕಿ ಒಂದು 15 ದಿವಸ ಬಿಡಿ. 15 ದಿವಸ ಆದಮೇಲೆ 4 ದಿಕ್ಕಿನಲ್ಲಿ 4 ಗುಂಡಿ ತೆಗೆದು ಬೇರು ಕಾಣಂಗೆ, ಆಳವಾಗಿ ಏನಲ್ಲ, ಬೇರೆ ಕತ್ತರಿಸಬಾರ್ದು, ಆ ಗುಂಡಿಗೆ ಆ ಮಣ್ಣು ಆ ಗೊಬ್ಬರ ಹಾಕಿ ಸಾಕಷ್ಟು ಜೀವಾಣುಗಳು ವೃದ್ಧಿಯಾಗಿರ್ತವೆ. ಮಣ್ಣಿನಲ್ಲಿ ಮುಚ್ಚಿ ಮುಂದೆ ಬರುವಂಥ ಒಂಬಾಳೆನಲ್ಲಿ ಅರಳಿನ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತು ಅರಳು ದಪ್ಪ ಆಗ್ತವೆ. ಅಷ್ಟೊತ್ತಿಗೆ ಅಲ್ಲಿ ತೆಂಗಿನ ಒಂದು ಸುಳಿ ಬಂದರೆ 30 ಗರಿ ಇದ್ದರೆ ಇದು 5 ಗರಿ ಬರ್ತವೆ, 4 ಗರಿ ಬರ್ತವೆ ಆ ಸುಳಿನಲ್ಲಿ. ಆ ಸುಳಿ ಬಿಚ್ಕೊಂಡಾಗ ಆ ಸುಳಿ 35 ಗರಿ ಇರೋದ್ರಲ್ಲಿ 5 ಗರಿ ಬರ್ತವೆ, ಆ ಗರಿ ಉದ್ದಾಗಿ ಬರ್ತವೆ, ಮತ್ತು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆವಾಗ ರಸಸೋರ ಒಂದು ಪ್ರಮೇಯಕ್ಕೆ ಹೋಗೋದಿಲ್ಲ. ನೀವು ಹಂಗೂ ಉದಾಸೀನ ಮಾಡಿ ಬಿಟ್ಟಿದ್ದೇ ಆದರೆ ನಿಧಾನಕ್ಕೆ ಆ ಕೆಳಭಾಗದ ಗರಿಗಳು ಜೋತು ಬೀಳ್ತವೆ, ಕಾಂಡದಲ್ಲಿ ಬುಡದಲ್ಲಿ ರಸ ಸೋರುತ್ತೆ. ಅನಿವಾರ್ಯ ಇದು ರಸ ಸೋರ್ತು ಅಂತ ತಿಳ್ಕೊಳ್ಳಿ. ಈ ಏನು ನಾನು ಕೊಟ್ಟಿಗೆ ಗೊಬ್ಬರ, ಟ್ರೈಕೋಡರ್ಮ, ಬೇವಿನ ಹಿಂಡಿ ಕೊಟ್ಟು ಇದ್ದಾದಮೇಲೆ ಆ ರಸಸೋರ ಭಾಗಕ್ಕೆ ನೀವು ಸುಣ್ಣ ಲೇಪನ ಮಾಡಿ. ಅಂದರೆ ಮರಕ್ಕೇನೆ ಮರದ ಕಾಂಡಕ್ಕೆಯ ಅದು ಎಲ್ಲೆಲ್ಲಿ ರಸ ಸೋರುತ್ತೆ ಏನು ಆಗೋದಿಲ್ಲ. ಸುಣ್ಣ ಸೇರಿದಷ್ಟು ಒಳ್ಳೆಯದು, ಅದು ಕ್ಯಾಲ್ಸಿಯಮ್ಮು. ಅದರಿಂದ ನಾವು ನೋಡಿ ನಮ್ಮ ಕೆಲವರಿಗೆ ಭಾವನೆಗಳೇನೋ ಸುಣ್ಣ ಹಾಕಿದ ತಕ್ಷಣ ಏನೋ ಬೇರಿಗೇನೋ ತೊಂದರೆ ಆಗುತ್ತೆ ಆ ಥರ ಏನೋ ಏನಿಲ್ಲ. ಅದು ನಾವು ನಮ್ಮ ಹಿರಿಯರು ಪೂರ್ವದಲ್ಲೇ ತೆಂಗಿನ ಮರಗಳಿಗೆ ಕೆಂಪು ಪಟ್ಟೆ ಮತ್ತು ಬಿಳಿ ಪಟ್ಟೆ ಬಡಿತಿದ್ರು, ಕಣ್ಣೆಸರಾಗುತ್ತೆ ಅಂತವ. ಅದು ಆ ನೀರಿನಲ್ಲಿ ಕರಗಿ ಮಳೆ ಬಂದಾಗ ಅದು ಭೂಮಿಗೆ ಸೇರ್ತಿತ್ತು. ಸುಣ್ಣ ಸೇರೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸುಣ್ಣದ ಅಂಶನೂ ಬೇಕಾ, ಅದು ಲಘು ಪೋಷಕಾಂಶ ಬೇಕು. ಈ ರೀತಿ ಬೆಳೆದಿದ್ದೆ ಆದಾಗ ಆ ಕಾಂಡದಲ್ಲಿ ನಮ್ಮ ತಲೆನಲ್ಲಿ ಏನಿರುತ್ತಲ್ಲ ಆ ರೀತಿ ಏನುಗಳಿರ್ತವೆ, ಅವು ಕಾಂಡದಿಂದ ರಸ ಆಚೆಗೆ ಹಾಕ್ತಿರ್ತವೆ. ಆ ಸುಣ್ಣ ಬೆಳೆದ ರಸ ಸೋರೋದ್ರಿಂದ ತೆಂಗಿನ ಕಾಯಿಗೆ ಏನಾದ್ರು ತೊಂದರೆ ಆಗುತ್ತೆ, ಮರದಕ್ಕೆ ಆರೋಗ್ಯ ಅಲ್ಲಿಗೆ ಕುಂಠಿತವಾಗುತ್ತೆ, ಇಳುವರಿ ಸಾಕಷ್ಟು ಪರಿಣಾಮ ಬೀರುತ್ತೆ. ಆಗ ಮತ್ತೆ ಯಥಾಸ್ಥಿತಿ ಮರ ನಿಮಗೆ ಆಗುತ್ತೆ. ಮರ ಒಂದು ಸಾರಿ ಇಳುವರಿ ಕಡಿಮೆ ಆಯಿತು, ಅದು ಚೇತರಿಸ್ಕೋಬೇಕು ಅಂತಂದ್ರೆ 3 ವರ್ಷ ಬೇಕು. ನೀವು ನಿಮಗೆ ಈ ಒಂದು ಮರ ಅದು ರಸ ಹೊಡೆಯಿತು ಅಂತಂದರೆ ಅದು 3 ವರ್ಷದ ಹಿಂದೆಯೇ ಅದಕ್ಕೆ ಲವಣಾಂಶಗಳ ಪೂರೈಕೆ ಅಥವಾ ನೀರು ಮತ್ತು ಲವಣಾಂಶಗಳ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿರುತ್ತೆ. ಅದರಿಂದ ಹೆಚ್ಚು ಇಳುವರಿ ಕೊಡುವಂಥ ತೆಂಗಿನ ಮರವನ್ನು ನಾವು ಜಾಗೃತಿಯಾಗಿ ನೋಡ್ತಾ ಇರಬೇಕು. ಮತ್ತು ಬೆಳೆಗಳ ಜೊತೆಯಲ್ಲಿ ನಮ್ಮ ಅನೇಕ ವಿಜ್ಞಾನಿಗಳು ಹೇಳಿದ್ದಾರೆ, ಮಾತಾಡಿ ಇಂಥವ ಪ್ರತಿ ದಿವಸ ನಾವು ನೋಡ್ತಾ ಇರಬೇಕು ಮರಗಳನ್ನ. ಇದು ಈ ಮರ ಆಗಿದೆ, ಈ ಮರ ಆಗಿದೆ, ಇದು ಹೆಚ್ಚಿಗೆ ಪೈರಾಗೋದು ಯಾಕೆ ಕಡಿಮೆ ಆಯಿತು, ಇವೆಲ್ಲ ಕಡೆ ಗಮನಿಸ್ತಾ ಇದ್ದರೆ ಬೆಳೆಗಳ ಜೊತೆಯಲ್ಲಿ ಮಾತಾಡೋದ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೆ ಆದರೆ ಅದು ನಮಗೆ ಯಾವುದೇ ರೀತಿಯ ಬೆಳೆಗಳು ನಷ್ಟ ಆಗೋದಿಲ್ಲ. ಈಗ ಈ ವರ್ಷ ಸಾಕಷ್ಟು ಕಡಿಮೆ ಇಳುವರಿ ಇರೋದ್ರಿಂದ ಕೊಬ್ಬರಿ ಬೆಲೆ ಜಾಸ್ತಿ ಆಗಿದೆ, ಒಂದು ಕಾಯಿ 70 ರೂಪಾಯಿವರೆಗೂ ಧಾರಣೆ ಜಾಸ್ತಿ ಆಗಿದೆ. ಆದರೆ ಕೊಳ್ಳುವವರಿಗೆ ಭಾಳ ಕಷ್ಟ ಆಗಿದೆ. ಆದರೆ ರೈತನಿಗೆ ಅವನಿಗೆ ಒಳ್ಳೆ ದುಡ್ಡು ಬರ್ತಿರ್ಬೋದು, ಆದರೆ ಹಿಂದೆ ನಷ್ಟ ಅನುಭವಿಸಿದ್ದಾನೆ. ಅದು ಇವಾಗ ಅವನಿಗೆ ಒಳ್ಳೆ ಉತ್ತಮವಾದ ಒಂದು ಬೆಲೆ ಸಿಕ್ಕಿದೆ. ಇದರಲ್ಲಿ ಏನಂಥ ಪ್ರಮೇಯ ಇಲ್ಲ. ಮತ್ತು ಏನು ನಾವು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಭಾಳ ಆರೋಗ್ಯವಾಗಿರುತ್ತೆ. ನಾವು ಸಾಕಷ್ಟು ನಮ್ಮ ರೈತರಿರ್ಬೋದು, ಮೊದಲು ರೈತರು ಬಳಸೋದು ಕಲ್ತ್ಕೋಬೇಕು. ನಾವು ಬೆಳೆದಂಥದ್ದು ಯಾವುದೇ ಹಣ್ಣು ಆಗ್ಬೋದು, ಕಾಯಿ ಆಗ್ಬೋದು, ಯಾವುದೇ ಆಗಲಿ ನಾವು ಸಮೃದ್ಧಿಯಾಗಿ ತಿಂದು ಮಿಕ್ಕಿದ್ದು ನಾವು ಮಾರ್ಕೆಟಿಗೆ ಬಿಡಬೇಕು. ನಿಮ್ಮ ತೋಟದಲ್ಲಿ ಅನೇಕ ಬೆಳೆಗಳನ್ನು ಬೆಳೆದು ಈ ಮಿಶ್ರ ತರಕಾರಿನೂ ಬೆಳಿತೀರಾ, ಹಣ್ಣು ಹಂಪಲು ಬೆಳಿತೀರಾ. ನಿಮ್ಮ ತೋಟ ನೋಡೋಕ್ಕೆ ತುಂಬ ವಿಜ್ಞಾನಿಗಳು ಬಂದಿದ್ದಾರೆ, ವಿದ್ಯಾರ್ಥಿಗಳು ಬರ್ತಾರಂತೆ, ನಿಜವಾ ಸರ್?
ನೋಡಿ ನಿನ್ನೆ ಚಾಮರಾಜನಗರದಿಂದ ಬಾಳೆ ಬೆಳೆ ಬಗ್ಗೆನೇ ತಿಳ್ಕೋಬೇಕು ಅಂತಲೇ ಒಬ್ಬ ರೈತರು ಬಂದಿದ್ದರು. ಈಗಲೇ ಒಂದು ತಿಂಗಳಿಂದಲೂ ಅವರು ಫೋನ್ ಮಾಡ್ತಲೇ ಇದ್ದರು. ನನ್ನ ಒಂದು ಸಂಪರ್ಕ ಬೆಳೆಸೋಕ್ಕಾಗ್ದಲೇ ನಿನ್ನೆ ಬಂದಿದ್ದರು. ಮತ್ತು ಬೆಂಗಳೂರಿಂದ ಗಂಡ ಹೆಂಡತಿ ಮಕ್ಕಳು ಬಂದಿದ್ದರು. ಅವರು ಹೊಸ್ದಾಗಿ ಜಮೀನು ತಗೊಂಡಿದ್ದೀವಿ, ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತವ. ಇನ್ನು ನ್ಯಾಷನಲ್ ಡಿಜಿಟಲ್ ಮೀಡಿಯಾದವರು ಬಂದಿದ್ದರು. ಅವ್ರು 4 ಗಂಟೆವರೆಗೂ ನನ್ನ ಪೂರ್ತಿ ತೋಟ ಅಡ್ಡಾಡಿ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ಹೋದರು. ಈ ರೀತಿ ಪ್ರತಿ ದಿವಸನೂ ಬರ್ತಾರೆ. ನನಗೆ ಏನಾದ್ರು ಒಂದು ದಿವಸ ಬರೋದಲ್ಲ ಇದ್ರೆ ಏನಪ್ಪ ನನ್ನ ಮರೆತ್ರೇನೋ ಅನ್ನೋಂಗೆ ಆಗುತ್ತೆ ನನಗೆ. ಅನೇಕ ದೂರವಾಣಿಗಳು ಬರ್ತಿದ್ದಾವೆ. ಅವರು ರಾತ್ರಿ ಹೊತ್ತು ಸಾಕಷ್ಟು ಮಾಡ್ತಾರೆ, ಸಲಹೆಗಳು ತಾಂತಾರೆ. ಅದೇ ರೀತಿ ಅವರು ಸಾಕಷ್ಟು ಮುಂಚೆಲೇ ಅವರು ನನ್ನ ತೋಟ ಬಂದು ವೀಕ್ಷಣೆ ಮಾಡೋಗಿರ್ತಾರೆ. ಅವರಿಗೆ ನನ್ನ ಸಲಹೆಗಳು ನಾನು ಕೊಡ್ತಿರ್ತೀನಿ. ಈ ರೀತಿ ಸಂಪರ್ಕ ಇದೆ. ಮಣ್ಣಿಗೆ ಬಿಸಿಲು ಬಿದ್ದರೆ ಒಳ್ಳೆಯದೋ ಸರ್, ಅಥವಾ ತಂಪಾಗಿದ್ರೆ ಒಳ್ಳೆಯದೋ ಸರ್? ಅಲ್ಲ, ವಾರ್ಷಿಕ ಬೆಳೆಗೆ ನಾವು ಬಿಸಿಲು ಬೀಳಬೇಕು. ಕಾರಣ ಅಲ್ಲಿ ಕಳೆ ಬೀಜ ಇರ್ಬೋದು, ಅಲ್ಲಿ ಕೆಲವು ಕೀಟಗಳ ಒಂದು ಇದು ಮೊಟ್ಟೆ ಇರ್ಬೋದು. ಆ ಮೊಟ್ಟೆ ಎಲ್ಲ ಆ ಬಿಸಿಲಿಗೆ ಒಡೆದೋಗೋಕ್ಕೆ ಮಾಗಿ ಉಳುಮೆ ಅಂತ ಮಾಡ್ತೀವಿ. ಆ ಉಳುಮೆನಲ್ಲಿ ಅವೆಲ್ಲ ನಿಯಂತ್ರಣ ಆಗ್ತವೆ. ಆದರೆ ನಮ್ಮ ತೋಟಗಾರಿಕೆಗೆ ತಂಪಾಗಿರಬೇಕು. ಯಾವಾಗಲೂ ತಂಪಾಗಿದ್ರೆ 365 ದಿವಸಲೂ ಕಾರ್ಯಾಚರಣೆ ಮಾಡೋದ್ರಿಂದ ಬೇರು ಉಳುಮೆ ತೇವಾಂಶ ಇದ್ದರೆ ಭಾಳ ಒಳ್ಳೆಯದು, ಆರೋಗ್ಯವಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ ಬಯಸ್ತೀನಿ. ವಾರ್ಷಿಕ ಬೆಳೆಗಳಿಗೆ ಮಾತ್ರ ನಾವು ಉಳುಮೆ ಮಾಡಬೇಕು. ಮಣ್ಣಿನ ಮೇಲೆ ಮೇಗಲ್ದು ಕೆಳಗೆ ಹೋಗ್ಬೇಕು, ಕೆಳಗಲ್ದು ಮೇಕ್ಕೆ ಬರಬೇಕು. ಮತ್ತು ಬಹುಬೆಳೆ ಪ್ರಯೋಗ ಮಾಡಬೇಕು ವಾರ್ಷಿಕ ಬೆಳೆಯಲ್ಲಿ. ಆಗ ಯಾವುದೋ ಒಂದು ಬೆಳೆ ಇಲ್ಲಿ ಒಂದು ಬೆಳೆ ಕೀಟಗಳು ತಿಂತವೆ, ಇನ್ನು ಉಳಿದಂಥ ಕೀಟಗಳು ಎಲ್ಲ ಬೆಳೆಗೂ ಹೋಗೋದಿಲ್ಲ. ಇದನ್ನು ಅನೇಕ ಈ ಇಕ್ರಾ ಸಂಸ್ಥೆ ಇದೆ. ಆ ಇಕ್ರಾ ಸಂಸ್ಥೆನಲ್ಲಿ ನೀವು ಕೊಟ್ಟೂರು ಗ್ರಾಮಕ್ಕೆ ಹೋದರೆ ಒಂದು 4,000 ಕುಟುಂಬಗಳು ಅವರಿಂದ ಇದ್ದಾವೆ. ಅನೇಕ ಪ್ರಯೋಗಗಳು ಮಾಡಿ ಬಹುಬೆಳೆ ಪ್ರಯೋಗ ಮಾಡಿ ಒಳ್ಳೆಯ ಉತ್ತಮವಾದ ಇಳುವರಿ ರೈತರು ಪಡೀತಿದ್ದಾರೆ. ಮತ್ತು ಅವರ ಉತ್ಪನ್ನಗಳಿಗೂ ಅಷ್ಟೇ ಒಳ್ಳೆಯ ಮಾರ್ಕೆಟ್ ಇದೆ. ಯಾಕೆಂದರೆ ಯಾರೂ ರಸಗೊಬ್ಬರ ಬಳಸೋದಿಲ್ಲ. ಆ ನಿಟ್ಟಿನಲ್ಲಿ ಅನೇಕ ಪ್ರಯೋಗಗಳು ನಡೀತಿದ್ದಾವೆ. ಅನೇಕ ಜನ ಈಗ ಬಿಸಿಲು ಜಾಸ್ತಿ ಆಗ್ತಿದೆ ಮಣ್ಣಿನಲ್ಲಿ ಇಂಗಾಲ ಜಾಸ್ತಿ ಆದರೆ ನೀರನ್ನ ಹಿಡಿದುಕೊಳ್ಳೋ ಶಕ್ತಿ ಬರುತ್ತೆ. ಮತ್ತು ಸಾಕಷ್ಟು ಮರಗಳನ್ನ ನೆಟ್ಟರೆ ಮರಗಳಲ್ಲಿ ಎಷ್ಟು ಲೀಟ್ರು 1000 ಲೀಟ್ರ್ ನೀರಿರುತ್ತೆ ಯೋಚನೆ ಮಾಡಿ. ಅದು ಮರಗಳು ಕೂಡ ಕಾಂಡಗಳು ಕೂಡ ಆ ಬಿಸಿಲಿನ ತಾಪಮಾನ ಎಳ್ಕೊಳುತ್ತೆ. ಅದನ್ನು ಏರ್ ಕೂಲರ್ ಅಂತ ಏನು ಹೇಳ್ತೀವಿ, ಅದು ಏರ್ ಕೂಲರ್ ಟೈಪು ಈಗ ಮರಗಳು ಕಾರ್ಯಾಚರಣೆ ಮಾಡ್ತವೆ. ನೀಲಗಿರಿ ಒಂದು ಬಿಟ್ಟು ಬೇರೆ ನೀವು ಅರಣ್ಯ ಗಿಡಗಳನ್ನ ಎಲ್ಲ ನೀವು ಬೆಳೆಸಿ, ಏನು ತೊಂದರೆ ಇಲ್ಲ. ಮತ್ತು ಮಾವು ಈಗಲೇ ಸಾಕಷ್ಟು ಜನ ಕಡ್ದಾಕ ಒಂದು ಸ್ಥಿತಿಗೆ ಹೋಗಿದ್ದಾರೆ. ಯಾಕೆಂದರೆ ಮಾವು ಬಳಕೆ ಜಾಸ್ತಿ ಆಗ್ತದೆ ಮಾಡ್ತಿಲ್ಲ ಅಂತ. ಮಾವುಗಳು ಕಡಿಯೋಕೆ ಹೋಗಬೇಡಿ, ಅದಕ್ಕೆ ಮೆಣಸು ಹಾಕಿ. ಸೊ ಆ ಮೆಣಸು ಇದು ರೊಂಬೆಗಳಿಗೂ ಬಳ್ಳಿ ಹರಿದೋಗೋದ್ರಿಂದ ನಿಮಗೆ ಮೆಣಸು ಕೊಯ್ಯೋದು ಭಾಳ ಸುಲಭ ಆಗುತ್ತೆ. ಈ ರೀತಿ ನಾವು ಯಾವುದೇ ಒಂದು ಬೆಳೆ ತೆಗೆಯೋದು ದೊಡ್ಡದಲ್ಲ, ಅದನ್ನು ಉಳಿಸ್ಕೊಂಡು ಮಾವನ್ನು ಪಡ್ಕೋಬೋದು. ಮತ್ತು ಅದಕ್ಕೆ ಮೆಣಸು ಹಾಕಿದರೆ ಮೆಣಸನ್ನು ಪಡ್ಕೋಬೋದು. ಮತ್ತು ತೆಂಗು ಅಡಿಕೆಗೆ ಮೆಣಸು ಅನೇಕ ಜನ ಹಾಕ್ತಿದ್ದಾರೆ. ಆ ಬಳ್ಳಿ ಜಾಸ್ತಿ ಆದಾಗ ಅಡಿಕೆ ಮರಗಳು ಹೋಗ್ತವೆ, ತೆಂಗು ಇಳುವರಿ ಕಡಿಮೆ ಆಗುತ್ತೆ. ಇದನ್ನು ಅರಣ್ಯ ಗಿಡಗಳಿಗೆ ಹಾಕಿ ನೀವು ಬೆಳೆಸೋದು ಭಾರಿ ಒಳ್ಳೆಯದು. ನೀವು ಅರಣ್ಯ ಗಿಡಗಳು ಜಾಸ್ತಿ ಆದರೆ ಮಧ್ಯದಲ್ಲಿ ಬೆಳೆದು ತೆಂಗಿಗೆ ಇಳುವರಿ ಕಡಿಮೆ ಆಗುತ್ತೆ ಅಂತ ಒಂದು ಎಲ್ಲರ ಅಭಿಪ್ರಾಯ ಇದೆ. 15 ಅಡಿ ಎತ್ತರಕ್ಕೆ ನೀವು ಟಾಪ್ ಕಟ್ ಮಾಡಿಬಿಡಿ, ಮೇಲ್ಗಡೆಗೆ ಬೆಳೆದಂಗೆ ಅದಕ್ಕೆ ಮೆಣಸು ಹಬ್ಬಿಸಿ. ನಾವು ಯಾವಾಗ ಬಹುವಾರ್ಷಿಕ ಏನು ಅರಣ್ಯ ಗಿಡಗಳು ನಾವು ಬೆಳೆಯೋದ್ರಿಂದ ಆ ಬೇರುಗಳು ಮಳೆಗಾಲದಲ್ಲಿ ಹಿಗ್ಗುತ್ತವೆ, ಬೇಸಿಗೆನಲ್ಲಿ ಕುಗ್ಗುತ್ತವೆ. ಆ ಬೇರುಗಳ ರಂಧ್ರ ಅಲ್ಲಿ ನೀರು ಅಂತರ್ಜಲಕ್ಕೆ ಪೂರೈಕೆ ಆಗುತ್ತೆ. ಮತ್ತು ಬೇರೆ ಜಮೀನಿಗೆ ಬೇರು ಹೋಗಿರುತ್ತೆ, ಅಲ್ಲಿಂದ ಬೇರೆ ಜಮೀನಿಂದ ಲವಣಾಂಶಗಳು ಹೀರ್ಕೊಂಬಂದು ನಮ್ಮ ಎಲೆ ರೂಪದಲ್ಲಿ ನಮ್ಮ ಜಮೀನಿಗೆ ಎಲೆ ಸುರಿಸ್ತವೆ. ನೋಡಿ, ಕೋಕೋ ಗಿಡದಲ್ಲಿ ಎಷ್ಟು ಎಲೆ ಸುರಿದಿರುತ್ತೆ, ಅದ್ರ ಕೆಳಗಡೆಯಲ್ಲಿ ಕಳೆನೇ ಇರೋಲ್ಲ, ಕಳೆ ನಿಯಂತ್ರಣ ಆಗಿರುತ್ತೆ. ಮತ್ತು ಎಷ್ಟು ಮಣ್ಣು ಮಾರ್ಪಾಟಾಗಿರುತ್ತೆ. ಕೋಕೋ ಹಾಕ್ಬೋದು ನೀವು ತೆಂಗಿನ ತೋಟದಲ್ಲಿ, ಅಡಿಕೆ ತೋಟದಲ್ಲಿ, ಇವೆಲ್ಲ ಈ ರೀತಿ ಮಿಶ್ರ ಬೆಳೆ ಮಾಡಿದಷ್ಟು ಭಾಳ ಆದಾಯ ಜಾಸ್ತಿ ಆಗುತ್ತೆ. ಮತ್ತು ನಿರ್ವಹಣೆ ಮಾಡೋ ಖರ್ಚು ಭಾಳ ಕಡಿಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಸಮಗ್ರ ಬೆಳೆ ಬೆಳೆದು ನಮ್ಮ ಆರ್ಥಿಕ ಒಂದು ಆದಾಯ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಭಾಳ ಸುಲಭ. ಮತ್ತು ಒಬ್ಬರೇ ಉಳುಮೆ ಬೇಕಿಲ್ಲ, ರಾಸಾಯನಿಕ ಬೇಕಿಲ್ಲ, ವಿಷಗಳ ಸಿಂಪಡಣೆ ಬೇಕಿಲ್ಲ. ಈ ಮಟ್ಟಕ್ಕೆ ನೀವು ತೋಟ ಮಾಡಿದ್ದೆ ಆದರೆ ಒಳ್ಳೆಯ ಉತ್ತಮವಾದ ಆದಾಯ ತಗೋಬೋದು ಅಂತ ನನ್ನ ಅನಿಸಿಕೆ. ನಾನು ಪಡಿತಾ ಇದ್ದೀನಿ. ವೀಕ್ಷಕರೇ, ಇಲ್ಲಿಯವರೆಗೆ ನಮ್ಮ ರೈತ ಬಾಂಧವರ ಒಂದು ಏನು ಕಷ್ಟ ಬೀಳ್ತಾ ಇದ್ದಾರೆ,
ಒಂದು ಏನು ತೆಂಗಿನಲ್ಲಿ ಏನು ಸಮಸ್ಯೆ ಇದೆ, ಮತ್ತು ಬಾಳೆ ಗಿಡದಲ್ಲಿ ಏನು ಸಮಸ್ಯೆ ಇದೆ, ಹಾಗೂ ಅಡಿಕೆ ಗಿಡದಲ್ಲಿ ಏನು ಸಮಸ್ಯೆ ಇದೆ, ಇದ್ರ ಬಗ್ಗೆ ಒಂದು ವಿವರಣೆ ಕೊಟ್ಟು ನಮ್ಮ ಸಂತೇಶ್ವರ ಬಸವರಾಜು ರೈತರ ಬಾಂಧವರಿಗೆ ಸ್ವಲ್ಪ ಮನವರಿಕೆ, ಅಂದರೆ ಒಂದೇ ರೀತಿ ಬೆಳೆ ಬೆಳಿಬೇಡಿ, ಕೆಲವು ಉಪಪದ್ಧತಿ ಬೆಳೆಗಳನ್ನ ಬೆಳ್ಕೊಂಡು ನೀವು ಸುಖ ಸಂತೋಷ ನೆಮ್ಮದಿಯಿಂದ ಇರ್ಬೋದು. ಸಾಲ ಸೋಲ ಮಾಡಿಕೊಂಡು ಮಾಡೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಸ್ವಲ್ಪ ಎಚ್ಚೆತ್ತುಕೊಂಡು ಆ ಪರಿಸ್ಥಿತಿಗೆ ತಕ್ಕದ ಅನುಗುಣವಾಗಿ ಬೆಳೆ ಬೆಳ್ಕೊಂಡ್ರೆ ಉತ್ತಮವಾಗಿರ್ಬೋದು. ರೈತರು ಸುಖ ಸಂತೋಷ ನೆಮ್ಮದಿಯಿಂದನೂ ಬಾಳ್ಬೋದು ಎಂಬ ಉದಾಹರಣೆ ಕೊಟ್ಕೊಂಡು ನಮ್ಮ ವಿಶ್ವಪಥ ಟಿ ವಿ ವಾಹಿನಿಗೆ ಬಂದು ಕೆಲವು ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ದಾರೆ. ಸರ್, ನಮ್ಮ ವಿಶ್ವಪಥ ಟಿ ವಿ ಚಾನಲಿಗೆ ಬಂದು ನಮ್ಮ ರೈತ ಬಾಂಧವರಿಗೆ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಸರ್. ಧನ್ಯವಾದ.